ಆತ್ಮೀಯ ಶ್ರೋತೃಗಳಿಗೆ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ಹಿಂದಿನ ಸಂಚಿಕೆಯಲ್ಲಿ ವೈದೇಹಿ ಚಂದ್ರಿಕಾ ಅವರ ಜೊತೆ ಸಂಧ್ಯಾಳ ಮನದಲ್ಲಿ ರವಿಯ ಬಗ್ಗೆ ಇರಬಹುದಾದ ಪ್ರೀತಿ ಬಗ್ಗೆ ಮಾತಾಡ್ತಾರೆ. ಚಂದ್ರಿಕಾ ಈ ವಿಷಯದಲ್ಲಿ ರವಿಯ ಹೆಸರನ್ನು ಎಳೆದು ತರುತ್ತಿರುವುದರ ಬಗ್ಗೆ ಅಸಮಾಧಾನಗೊಳ್ಳುತ್ತಾರೆ. ಸಂಧ್ಯಾಳನ್ನು ಚಿಕ್ಕವಳಿದ್ದಾಗ ರವಿಯ ಪುಟ್ಟ ಹೆಂಡತಿ ಎಂದು ರೇಗಿಸುತ್ತಾ ಇದ್ದಿದ್ದೇ ಸಂಧ್ಯಾಳ ಮನದಲ್ಲಿ ರವಿಯ ಬಗ್ಗೆ ಪ್ರೀತಿ ಮೂಡಲು ಕಾರಣವಿರಬಹುದು ಎಂಬ ವೈದೇಹಿ ಅವರ ಮಾತು ಕೇಳಿ ಅವರ ಅಸಮಾಧಾನ ಸಂಧ್ಯಾಳವರೆಗೂ ಹರಿಯುತ್ತದೆ. ಈಗ ಕಥೆಯ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವೀಗ ನಾನಿನ್ನ ಧ್ಯಾನದಲ್ಲಿರಲು ಕಾದಂಬರಿಯ 24ನೇ ಭಾಗವನ್ನು ಕೇಳ್ತಾ ಇದ್ದೀರಾ. ಶಮ, ಒಂದು ಲೋಟ ನೀರು ತಗೊಂಡು ನನ್ನ ರೂಮಿಗೆ ಬಾ, ಗಂಭೀರವಾಗಿ ನುಡಿದು ತಮ್ಮ ಕೋಣೆಯೊಳಗೆ ನಡೆದರು ವೈದೇಹಿ. ನೀರು ತಂದವನನ್ನು ಮೇಲಿನಿಂದ ಕೆಳಗೆ ತನಕ ಒಮ್ಮೆ ನೋಡಿ, ಕೂತ್ಕೋ ಬಾ ಶ್ಯಾಮ ಎಂದು ತಮ್ಮೆದುರಿನ ಆಸನ ತೋರಿಸಿದರು. ಅಂತರಾಳ ಬಗೆದು ನೋಡುವಂಥ ಚೂಪು ನೋಟ ಅವನ ಮನವನ್ನು ತೆರೆದು ನೋಡುವಂತೆ ಇತ್ತು. ಶ್ಯಾಮನಿಗೆ ಸಹಜವಾಗಿ ಇರಲಾಗಲಿಲ್ಲ. ಅವನು ಆರಾಮವಾಗಿ ಕುಳಿತುಕೊಳ್ಳಲು ಆಗದ್ದನ್ನು ಕಂಡ ವೈದೇಹಿ ಮುಗುಳು ನಗೆಯೊಂದನ್ನು ಮುಖದ ಮೇಲೆ ತಂದರು. ಯಾಕೋ ಶ್ಯಾಮ, ಆರಾಮಾಗಿ ಕೂತ್ಕೋಬಾರ್ದಾ? ಅದೇನು ಮುಳ್ಳಿನ ಮೇಲೆ ಕೂತ್ಕೊಂಡು ನಗಾಡ್ತಾ ಇದೆಯಾ? ಎನಿಥಿಂಗ್ ರಾಂಗ್? ಎನಿ ಪ್ರಾಬ್ಲಮ್ ಎಂದು ಕೇಳಿದರು. ಇಲ್ಲ ಅಮ್ಮ, ಏನು ತೊಂದರೆ ಇಲ್ಲ. ನೀವು ಸೀರಿಯಸ್ ಆಗಿ ನನ್ನ ಮುಖ ನೋಡ್ತಾ ಇದ್ರಲ್ಲ, ಅದಕ್ಕೆ ಕಸಿವಿಸಿ ಆಯಿತು ಅಷ್ಟೇ ಎಂದನು. ಓ ಅದಾ, ಏನೋ ಯೋಚನೆ ಮಾಡ್ತಾ ಇದ್ದೆ. ಎದುರಿಗೆ ನೀನಿದೆಯಲ್ಲ, ನಿನ್ನ ಮುಖ ನೋಡಿದ ಹಾಗೆ ನಿನಗನ್ನಿಸಿದೆ ಅಷ್ಟೇ. ಯಾಕೋ ತುಂಬ ಬೇಜಾರು ಕಣೋ. ನೀನೀಗ ಫ್ರೀ ಇದೆಯಾ ಎಂದು ಕೇಳಿದರು. ಹ್ಞೂ ಅಮ್ಮ, ಫ್ರೀನೇ ಇದ್ದೀನಿ ಎಂದವನ ಮಾತಿಗೆ, ಹಾಗಾದರೆ ಬಾ, ಒಂದು ಆಟ ಬ್ಯಾಡ್ಮಿಂಟನ್ ಆಡೋಣ ಎಂದು ಎದ್ದು ಹೊರಟರು. 4-6 ಸೆಟ್ ಆಡಿದಣಿದಾಗ ಇಬ್ಬರ ಮನವೂ ಹಗುರಾಗಿತ್ತು. ತುಂಬ ದಿನ ಆಗಿತ್ತಮ್ಮ ಈ ರೀತಿ ಆಟ ಆಡಿದೆ, ತುಂಬ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ. ಐ ಲವ್ ಯು ಮಾ ಎಂದವನ ಭುಜ ಬಳಸಿದ ವೈದೇಹಿ, ಐ ಲವ್ ಯು ಟೂ ಕಂದ, ನನಗೂ ತುಂಬ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ ಎಂದರು. ಬೆವರಿನಿಂದ ಮುಕ್ತವಾಗಲು ಶ್ಯಾಮ್ ಸ್ನಾನ ಮಾಡಲು ಹೊರಟರೆ ವೈದೇಹಿ ಶ್ಯಾಮನ ಸಂಗೀತದ ಗುರುಗಳು ಹೇಳಿದ ಮಾತನ್ನು ನೆನಪಿಸಿಕೊಂಡರು. ವೈದೇಹಿಯವರೇ, ಯಾಕೋ ಶ್ಯಾಮ್ ಇತ್ತೀಚೆಗೆ ಸಂಗೀತದ ಕಡೆ ಗಮನ ಕೊಡ್ತಿಲ್ಲ. ಮೊದಲೆಲ್ಲ ಅಷ್ಟು ಆಸಕ್ತಿಯಿಂದ ಚಟುವಟಿಕೆಯಿಂದ ಇರ್ತಿದ್ದ ಹುಡುಗ ಇತ್ತೀಚೆಗೆ ಯಾಕೋ ತುಂಬ ಮಂಕಾಗಿರ್ತಾನೆ. ಎಲ್ಲ ಕೆಲಸಗಳನ್ನು ಬಲವಂತವಾಗಿ ಮಾಡ್ತಾ ಇದ್ದಾನೆ ಅನ್ನಿಸ್ತಿದೆ ಎಂದವರ ಮಾತನ್ನು ತಳ್ಳದೆ ಕಾಲೇಜಿನಲ್ಲೂ ಅವನ ಬಗ್ಗೆ ವಿಚಾರಿಸಿದರು. ಸಮಸ್ಯೆ ಇದೆ ಎಂದು ಅನಿಸದಿದ್ದರೂ ಹುಡುಗನಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆ ಅಂತೂ ಕಾಣಿಸಿದೆ ಎನ್ನುವುದು ಅಲ್ಲಿ ಕಂಡುಬಂದ ಅಭಿಪ್ರಾಯ. ದೀಪದ ಕೆಳಗೆ ಕತ್ತಲು ಹೆಚ್ಚು. ಬೇರೆಯವರ ಹದಿಹರಿಯದ ಮಕ್ಕಳ ಸಮಸ್ಯೆ ಬಗೆಹರಿಸಲು ಹೊರಟಿರುವ ನಾನು ನನ್ನ ಮಗನನ್ನೇ ನಿರ್ಲಕ್ಷಿಸಿಲ್ಲ ತಾನೇ ಎಂದುಕೊಂಡು ನಿಟ್ಟಿಸಲು ಬಿಟ್ಟರು ವೈದೇಹಿ. ಹಾಯ್ ಸಂಧ್ಯಾ ಎನ್ನುತ್ತಾ ಅವಳನ್ನು ಒಮ್ಮೆ ಚೆಕಪ್ ಮಾಡಿದರು ವೈದೇಹಿ. ಗಾಯ ಎಲ್ಲ ಒಣಗಿದೆ, ಇನ್ನು ಆಸ್ಪತ್ರೆಯಲ್ಲಿರೋ ಅವಶ್ಯಕತೆ ಇಲ್ಲ. ಇವತ್ತು ಮನೆಗೆ ಹೋಗ್ಬೋದು ನೀನು ಎಂದರು. ಮನೆಗೆ ಹೋಗುವ ಮಾತು ಕೇಳಿ ಸಂಧ್ಯಾಳ ಮೊಗವೇನೂ ಅರಳಿಲ್ಲ. ಬದಲಾಗಿ ಒಂದು ರೀತಿಯ ನಿರಾಸಕ್ತಿಯೇ ತುಂಬಿತ್ತು. ನಿಂಗೊಂದು ವಿಷಯ ಗೊತ್ತಾ? ನಿಮ್ಮ ತಂದೆಯವರು ನಿನ್ನ ಮತ್ತೆ ಸಂಗೀತಕ್ಕೆ ಸೇರಿಸಬೇಕು ಅಂದ್ಕೊಂಡಿದ್ದಾರೆ. ನಿನಗೆ ಇಷ್ಟನಾ ಎಂದಾಗ ಒಂದು ಬಗೆಯ ನಿರಾಸಕ್ತಿಯಿಂದಲೇ ಎಂದು ತಲೆ ಆಡಿಸಿದಳು. ಒಂದಿಷ್ಟು ಮಾತಾಡೋದಿದೆ ಸಂಧ್ಯಾ, ಬಾ ಹಾಗೆ ಹೊರಗೆ ಸುತ್ತಾಡ್ಕೊಂಡು ಬರೋಣ ಎಂದವರ ಮುಖ ನೋಡಿದ ಸಂಧ್ಯಾ ಹಾಸಿಗೆ ಬಿಟ್ಟು ಹೊರಟಳು. ಮುಖ ತೊಳ್ಕೊಂಡು ಹಣೆಗಿಟ್ಕೊಂಡು ಬಾ ಸಂಧ್ಯಾ, ನೋಡು ಕೂದಲೆಲ್ಲ ಹೇಗೆ ಕೆದರಿದೆ, ಸ್ವಲ್ಪ ಬಾಚಿಕೊಂಡು ಜಡೆ ಹಾಕ್ಕೊಂಡು ಬಾ. ಇನ್ನು 10 ನಿಮಿಷ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ರೆಡಿಯಾಗು, ನಾನು ಕೂಡ ಫ್ರೆಶ್ ಆಗಿ ಬರ್ತೀನಿ ಎಂದು ಹೊರಟವರನ್ನು ತಡೆದ ಸಂಧ್ಯಾ, ಇರಲಿ ಬಿಡಿ ಆಂಟಿ, ಇಲ್ಲೇ ಆಸ್ಪತ್ರೆ ಮುಂದಿನ ಜಾಗದಲ್ಲೇ ಸುತ್ತಾಡುತ್ತಾನೆ ಎಂದಳು ನಿರಾಸಕ್ತಿಯಿಂದ. ವಯಸ್ಸಿನ ಹುಡುಗಿ, ಅಲಂಕಾರಕ್ಕೆ ಎಷ್ಟೊಂದು ಮಹತ್ವ ಕೊಡಬೇಕಿತ್ತು. ಆದರೆ ಯಾವ ಉತ್ಸಾಹವೂ ಇಲ್ಲದೆ ಇರೋದನ್ನು ಕಂಡು ವೈದೇಹಿಯವರ ಮನ ಮಿಡಿಯಿತು. ಹೀಗಿರಬಾರ್ದು ಕಂದ, ಹೋಗಮ್ಮ, ನಾ ಹೇಳಿದ ಮಾತನ್ನು ಕೇಳು ಎಂದವರ ದನಿಯಲ್ಲಿ ಇದ್ದ ವಾತ್ಸಲ್ಯ ಅವರ ಮಾತಿಗೆ ಮಣಿಯುವಂತೆ ಮಾಡಿತು. ಅವಳನ್ನು ನೋಡಿ ನಿಟ್ಟಿಸಲು ಬಿಟ್ಟು ತಮ್ಮ ಕ್ಯಾಬಿನ್ಗೆ ತೆರಳಿದರು ವೈದೇಹಿ. ಯಾಕೆ ಚಂದ್ರಿ, ನಿದ್ರೆ ಬರ್ತಾ ಇಲ್ವೇನೆ
ರಾತ್ರಿ 1 ಗಂಟೆಯಾದರೂ ಹಾಸಿಗೆಯಲ್ಲಿ ಹೊರಳಾಡುತ್ತಾ ಇದ್ದ ಚಂದ್ರಿಕಾ ಅವರನ್ನು ಕೇಳಿದರು ಸುಬ್ಬಣ್ಣ. ಇಲ್ಲ ರೀ, ಡಾಕ್ಟ್ರ್ ಹತ್ರ ಹೋಗಿ ಬಂದಾಗಿಂದ ನನ್ನ ಮನಸ್ಸೇ ಸರಿ ಇಲ್ಲ. ಯಾಕೋ ನಾವು ಸಂಧ್ಯಾಳನ್ನು ಹಚ್ಚಿಕೊಳ್ಳಲೇ ಬಾರ್ದಾಗಿತ್ತು ಅನಿಸುತ್ತಿದೆ ಎಂದು ಹೇಳುತ್ತಾ ಎದ್ದು ಕುಳಿತರು. ಏನು ಹೇಳ್ತಾ ಇದೆಯಾ ಚಂದ್ರಿ? ಪಾಪ ಆ ಮಗು ಏನು ಮಾಡಿದೆ ನಿನಗೆ ಎಂದರು. ಮಗು ಎಂದು ಹೇಳುತ್ತಾ ವ್ಯಂಗ್ಯವಾಗಿ ನಕ್ಕವರು, ಮಗು ಅಂತ ನಾವು ಅಂದ್ಕೊಂಡಿದ್ದೀವಿ ಅಷ್ಟೆ. ಅವಳು ಮಾತ್ರ ಇವತ್ತೇ ಮದುವೆ ಮಾಡಿಕೊಂಡು ಸಂಸಾರ ಮಾಡೋಕ್ಕೆ ರೆಡಿಯಾಗಿದ್ದಾಳೆ ಎಂದರು. ಏನು ಹೇಳ್ತಾ ಇದ್ದೀಯ ಚಂದ್ರಿ? ಸ್ವಲ್ಪ ಬಿಡಿಸಿ ಹೇಳಬಾರ್ದಾ? ಸುಬ್ಬಣ್ಣನವರು ಕುತೂಹಲದಿಂದ ಕೇಳಿದರು. ನಾವು ಮಗು ಅಂದ್ಕೊಂಡಿರೋ ಸಂಧ್ಯಾ ಲವ್ ಮಾಡ್ತಾ ಇದ್ದಾಳಂತೆ. ತಾನು ಪ್ರೀತಿಸಿದವನನ್ನು ತನ್ನನ್ನು ಪ್ರೀತಿಸ್ತಾ ಇಲ್ಲ ಅಂತ ಗೊತ್ತಾಗಿ ಹುಚ್ಚು ಹಿಡಿದ ಹಾಗಾಗಿದೆಯಂತೆ ಅವಳಿಗೆ ಎಂದರು. ಯಾಕಿಷ್ಟು ಹೊರಟಾಗಿ ಮಾತಾಡ್ತಿದ್ಯಾ ಚಂದ್ರಿ? ಏನೋ ಗೊತ್ತಾಗದೆ ಲವ್ವಲ್ಲಿ ಬಿದ್ದಿದ್ದಾಳೆ. ಈ ವಯಸ್ಸಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಮಾಡೋ ತಪ್ಪು. ನಾವಲ್ಲದೆ ಇನ್ಯಾರು ಅವಳನ್ನು ಕ್ಷಮಿಸ್ಬೇಕು ಹೇಳು? ನಿಧಾನವಾಗಿ ಕೂತು ಬುದ್ಧಿ ಹೇಳಿದ್ರೆ ಆಯಿತು. ಅದಕ್ಕೆ ಯಾಕೆ ಹೀಗೆ ತಲೆ ಕೆಡಿಸ್ಕೊಂಡಿದೀಯಾ ಎಂದರು ಸುಬ್ಬಣ್ಣ. ಅವಳು ಪ್ರೀತಿಸ್ತಾ ಇರೋದು ಯಾರನ್ನ ಅಂತ ಗೊತ್ತಾದರೆ ನೀವು ತಲೆ ಕೆಡಿಸ್ಕೊಳ್ತೀರಾ ಎಂದರು ಚಂದ್ರಿಕಾ. ಯಾರನ್ನ? ಅಚ್ಚರಿಯಿಂದ ಕೇಳಿದರು ಸುಬ್ಬಣ್ಣ. ಸೆರಗಿನಿಂದ ಕಣ್ಣು ಮೂಗು ಒರೆಸಿಕೊಳ್ಳುತ್ತಾ, ಅವಳು ಪ್ರೀತಿಸ್ತಾ ಇರೋದು ನಮ್ಮ ರವೀನಾ ಎಂದರು. ಏನೋ ನಮ್ಮ ರವೀನಾ? ಅದ್ಯಾವಾಗ ಅವರಿಬ್ಬರ ಮಧ್ಯೆ ಪ್ರೀತಿ ಆಯಿತು? ರವಿ ಇಷ್ಟಪಡ್ತಾ ಇರೋ ಹುಡುಗಿ ಮೈತ್ರಿ ತಾನೇ? ಮತ್ತು ಸಂಧ್ಯಾ, ರವಿ, ಏನೇ ಇದು? ಪೂರ್ತಿ ಬಿಡಿಸಿ ಹೇಳು ಎಂದರು. ರೀ, ಏನು ಮಾತಾಡ್ತಾ ಇದ್ದೀರಾ? ರವಿ ಸಂಧ್ಯಾ ಮಧ್ಯೆ ಪ್ರೀತಿ ಗೀತಿ ಏನೂ ಇಲ್ಲ. ಪಾಪ ನಮ್ಮ ರವಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಈ ಹುಡುಗಿನೇ ಏನೇನೋ ಕನಸು ಕಟ್ಕೊಂಡು ಮನಸ್ಸು ಹಾಳು ಮಾಡ್ಕೊಂಡು ಕೂತಿರೋದು ಸಿಡುಕುತ್ತಾ ಹೇಳಿದರು. ಅಂದರೆ? ಸುಬ್ಬಣ್ಣನಿಗೆ ಚಂದ್ರಿಕಾಳ ಮಾತು ಅರ್ಥವಾಗದೆ ಪ್ರಶ್ನೆ ಮಾಡಿದರು. ಅಂದರೆ ಅವಳು ಪುಟ್ಟ ಹುಡುಗಿಯಾಗಿದ್ದಾಗ ನಾವು ಅವಳನ್ನು ರವಿ ಪುಟ್ಟ ಹೆಂಡತಿ ಅಂತ ರೇಗಿಸ್ತಾ ಇರಲಿಲ್ವಾ? ಅದನ್ನೇ ಮನಸ್ಸಲ್ಲಿಟ್ಕೊಂಡು ಅವನನ್ನೇ ತನ್ನ ಗಂಡ ಅಂದ್ಕೊಂಡು ಕೂತಿದ್ದಾಳಂತೆ. ಏನು ಮಾಡೋದು ಹೇಳಿ? ಏನು ಕರ್ಮಾನೋ ಏನೋ. ಯಾಕಾದರೂ ಅವಳನ್ನು ರವಿ ಮನೆ ಗೃಹ ಪ್ರವೇಶ ಕರ್ಕೊಂಡು ಹೋದ್ನೋ ಅನಿಸ್ತಿದೆ. ಅಲ್ಲಿ ಮೈತ್ರಿ ರವಿ ಮದುವೆ ಆಗೋ ಹುಡುಗಿ ಅಂತ ಗೊತ್ತಾದ ಮೇಲೆ ಹೀಗೆಲ್ಲ ಆಡ್ತಾ ಇದ್ದಾಳಂತೆ. ಅಯ್ಯಯ್ಯೋ, ಎಂಥ ತಪ್ಪಾಗಿ ಹೋಗಿದೆ ನಮ್ಮಿಂದ. ತಮಾಷೆಗೆ ಅಂತ ಹೇಳಿದ ಮಾತು ಎಂಥ ಅನಾಹುತ ಮಾಡಿಬಿಟ್ಟಿದೆ ಎಂದು ನೊಂದುಕೊಂಡರು ಸುಬ್ಬಣ್ಣ. ಸಾಕು ಸುಮ್ಮನಿರ್ರಿ. ತಮಾಷೆಗೆ ಹೇಳೋ ಮಾತು ಯಾವುದು, ನಿಜವಾದ ಮಾತು ಯಾವುದು ಅಂತ ಗೊತ್ತಾಗದಿರೋಷ್ಟು ದಡ್ಡಿನ ಅವಳು. ಚಿಕ್ಕ ವಯಸ್ಸಲ್ಲಿ ಆಡಿದ ಮಾತನ್ನೆಲ್ಲ ಯಾರಾದರೂ ಸೀರಿಯಸ್ ಆಗಿ ತಗೊಳ್ತಾರಾ? ಅದು ಅಲ್ಲದೆ ಆ ಮಾತು ಆಡಿನೇ 10-12 ವರ್ಷ ಆಗಿ ಹೋಗಿದೆ. ಅಷ್ಟರ ಮಧ್ಯ ರವಿ ಒಂದು ಸಾರಿ ಕೂಡ ಇಲ್ಲಿಗೆ ಬಂದು ಅವಳ ಜೊತೆ ಒಂದು ಮಾತು ಕೂಡ ಆಡಿಲ್ಲ. ಈಗ ಏಕಾಏಕಿ ಸಂಧ್ಯಾ ನುಚ್ಚಿಗೆ ರವಿ ಕಾರಣ ಅಂದ್ಬಿಟ್ರೆ ನಾವು ಒಪ್ಕೋಬೇಕಾ ಎಂದು ಕಣ್ಣಲ್ಲಿ ಗಂಗಾ ಭಾಗೀರಥೆ ಹರಿಸತೊಡಗಿದರು. ಹಾಗಲ್ಲ ಕಣೆ, ಸುಬ್ಬಣ್ಣ ರಾಗ ಎಳೆದರು. ಹಾಗೂ ಇಲ್ಲ ಹೀಗೂ ಇಲ್ಲ. ರವಿನ್ ಈ ವಿಷಯದ ಮಧ್ಯೆ ಎಳುತ್ತಂದರೆ ನಾನಂತೂ ಸುಮ್ಮನೆ ಇರಲ್ಲ. ಆ ಗೀತಾ ನೋಡಿದ್ರೆ ನಾವೇ ಸಂಧ್ಯಾಗೆ ಏನೋ ಮಾಡಿಸ್ಬಿಟ್ಟಿದ್ದೀವಿ ಅನ್ನೋ ಥರ ಹೇಳ್ತಾಳೆ. ಆ ಡಾಕ್ಟ್ರು ನೋಡಿದ್ರೆ ಇದಕ್ಕೆಲ್ಲ ರವಿ ಕಾರಣ ಅಂತಾರೆ. ಸಂಧ್ಯಾಳನ್ನು ಕಂಡರೆ ಅವರಿಗೆ ಪ್ರೀತಿ ಇದ್ದರೂ ತಮ್ಮ ಬೆನ್ನಿಗೆ ಬಿದ್ದ ತಮ್ಮನ ಬಗ್ಗೆ ಆರೋಪ ಬಂದಾಗ ಚಂದ್ರಿಕಾ ಸಹಿಸದಾದರು. ತನ್ನ ತವರಿನ ಕುಲದೀಪಕನಾದ ತಮ್ಮ ಅವನಿಷ್ಟಪಟ್ಟ ಹುಡುಗಿಯನ್ನು ಮದುವೆಯಾಗುವುದು ಬಿಟ್ಟು ಈ ತರಲೆ ತಾಪತ್ರೆಗಳಲ್ಲಿ ಸಿಲುಕುವುದು ಅವರಿಗೆ ಬೇಡವಿತ್ತು. ಇದಕ್ಕೆಲ್ಲ ಒಂದು ಪರಿಹಾರ ಹುಡುಕಲೇಬೇಕೆಂಬುದು ಅವರ ನಿರ್ಧಾರವಾಗಿತ್ತು. ಮತ್ತು ತಮ್ಮನ ಶ್ರೇಯಾಭಿಲಾಷೆಯನ್ನು ಬಯಸುವ ಅಕ್ಕನ ಕರ್ತವ್ಯ ಕೂಡ ಇದೇ ಆಗಿತ್ತು. ಆ ಕ್ಷಣಕ್ಕೆ ಅವರಿಗೆ ಒಡಹುಟ್ಟಿದ ತಮ್ಮನ ಹಿತ ಮುಖ್ಯವಾಗಿತ್ತೇ ವಿನಃ ಪಕ್ಕದ ಮನೆಯ ಗೆಳತಿಯ ಮಗಳ ಸುಖವಲ್ಲ. ಇಷ್ಟೆಲ್ಲ ಮಾತುಕತೆಗಳು ಕೂಡ ಇನ್ನೊಬ್ಬರ ಕಿವಿ ಸೇರಿತ್ತು. ಮತ್ತದು ಎಲ್ಲರ ಬಾಳಲು ದೊಡ್ಡ ತಿರುವನ್ನು ತರಲಿತ್ತು. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಕತೆ ಮುಂದಿನ ಭಾಗದಲ್ಲಿ. ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.